ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಉನ್ನತಿನ್ ಮಂಜುನಾಥ್. ಸಿಲಿಂಡರ್ಗಾಗಿ ಗುಳೇದಗುಡ್ಡದಲ್ಲಿ ಜನ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಗುಳೇದಗುಡ್ಡ ಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ನಿವಾಸಿಗಳು ಬೆಳಗ್ಗೆ 3:30ಕ್ಕೆ ಎದ್ದು ಮನೆಯಲ್ಲಿನ ಖಾಲಿ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಮೋಟಾರ್ ಸೈಕಲ್, ಆಟೋ, ಗಾಡಿ ಇತ್ಯಾದಿ ವಾಹನಗಳೊಂದಿಗೆ ಸಿಲಿಂಡರ್ಗಳನ್ನು ಗೋಡೌನ್ ಮುಂದೆ ಸರದಿ ಸಾಲಿನಲ್ಲಿ ನಿಲ್ಲಿಸಿದ್ದಾರೆ. ಇದು ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಇಂಧನ ಪೂರೈಕೆಯಲ್ಲಿ ಉಂಟಾದ ಅಡಚಣೆಯ ಪರಿಣಾಮವಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಸಿಲಿಂಡರ್ಗಳು ಸರದಿ ಸಾಲಿನಲ್ಲಿ ನಿಂತ ಜನರಿಗೆ ಲಭ್ಯವಾಗಲು ಕಾಯುತ್ತಿದ್ದರು. ವೃದ್ಧರು, ಹೆಂಗಸರು, ಯುವಕರು ಎಲ್ಲರೂ ಬೆಳಗ್ಗೆಯಿಂದಲೇ ತಮ್ಮ ಸಿಲಿಂಡರ್ಗಳನ್ನು ಸರದಿಯಲ್ಲಿ ಇಟ್ಟು ಕುಳಿತಿದ್ದಾರೆ. ಬೆಳಗ್ಗೆ 9:30 ಆದರೂ ಲೋಡ್ ಬಾರದ ಕಾರಣ ಮತ್ತು DAC ನಂಬರ್ ಇಲ್ಲದೆ ಇರುವ ಕೆಲವರು ತಮ್ಮ ಖಾಲಿ ಸಿಲಿಂಡರ್ಗಳನ್ನು ಹೊತ್ತು ಮನೆಗೆ ಹಿಂತಿರುಗಿದ್ದಾರೆ. ಆದರೆ ಪ್ರತಿದಿನವೂ ಲೋಡ್ ಬರುತ್ತಿದ್ದು ಜನರು ಸಿಲಿಂಡರ್ಗಾಗಿ ಮುಗಿ ಬೀಳುತ್ತಿದ್ದಾರೆ. ಈ ಮಧ್ಯೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಜನರಿಗೆ ಸೌಲಭ್ಯ ಒದಗಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಲೋಡ್ ಬಂದ ತಕ್ಷಣ ಎಲ್ಲ ಜನರ ಮುಖದಲ್ಲಿ ಸಂತೋಷ ಮೂಡಿದೆ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಸರದಿ ಪ್ರಕಾರ DAC ನಂಬರ್ ಹೊಂದಿರುವವರಿಗೆ ಸಿಲಿಂಡರ್ ವಿತರಣೆ ಮಾಡಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.